ಮತ್ತೆ ಮುನ್ನೆಲೆಗೆ ಬಂದಿದೆ 3 ಡಿಸಿಎಂ ಚರ್ಚೆ. ರಾಜಣ್ಣ ಹೇಳಿಕೆಗೆ ಪರಮೇಶ್ವರ್ ಪರೋಕ್ಷವಾಗಿ ಬೆಂಬಲ ಸೂಚಿಸಿದ. ಹೈಕಮಾಂಡ್ ಏನ್ ಮಾಡುತ್ತೆ ಅನ್ನೋದು ಗೊತ್ತಿಲ್ಲ. 3 ಡಿಸಿಎಂ ಮಾಡಿದ್ರೆ ಗೆಲ್ಲಬಹುದು ಅಂತಂದ್ರೆ ಮಾಡ್ತಾರೆ. ಏನ್ ರಾಜಣ್ಣ ಹೇಳಿಕೆ ಕೊಡ್ತಿರ್ತಾರೆ, ಅದವರ ಅಭಿಪ್ರಾಯ. ನನ್ನ ಅಭಿಪ್ರಾಯ ಹೈಕಮಾಂಡ್ ಅಭಿಪ್ರಾಯ ಒಂದೇ ಎನ್ನುವ ಮೂಲಕ ಪರೋಕ್ಷವಾಗಿ ಪರಮೇಶ್ವರ್ ರಾಜಣ್ಣ ಹೇಳಿಕೆಗೆ ಬೆಂಬಲವನ್ನು ಸೂಚಿಸಿದ್ದಾರೆ. ಎಲ್ಲಿ ಚರ್ಚೆ ಮಾಡಿದ್ದಾರೆ, ಯಾರು ಚರ್ಚೆ ಮಾಡಿದ್ದಾರೆ, ಈ ಗಾಳಿ ಸುದ್ದಿನಪ್ಪ. ಅವರು ಹೇಳಿದ ಹೇಳಿಕೆಗಳು ಕೊಡ್ತಾ ಇರ್ತಾರೆ ಅವರವರ ಅಭಿಪ್ರಾಯ ಹೇಳ್ತಾ ಇರ್ತಾರೆ. ಅವ್ರು ಹೇಳ್ತಾ ಇರೋದು ಲೋಕಸಭಾ ಚುನಾವಣೆಗೂ ಮುನ್ನ ಮಾಡಿದ್ರೆ ಒಳ್ಳೇದು. ಬಿಜೆಪಿ 3 ರಾಜ್ಯಗಳು ಗೆದ್ದಿದ್ದು ಇದೇ ಲೆಕ್ಕಾಚಾರ. ಅದು ರಾಜಣ್ಣ ಅವರ ದೃಷ್ಟಿಯಲ್ಲಿ ಒಳ್ಳೆಯದು. ಆದ್ರೆ ಹೈಕಮಾಂಡ್ನವರು ಅವರ ದೃಷ್ಟಿಯಲ್ಲಿ ಏನಿರ್ತದೆ ಅಂತ ಗೊತ್ತಿಲ್ಲಲ್ಲ. ಅವ್ರ ದೃಷ್ಟಿನಲ್ಲಿ 3 ಜನ ಡೆಪ್ಟಿ ಸಿಎಂ ಮಾಡಿದ್ರೆ ಅಥವಾ ಇನ್ನೂ ಹೆಚ್ಚು ಮಾಡಿದ್ರೆ ಲೋಕಸಭೆಯಲ್ಲಿ ಹೆಚ್ಚು ಸೀಟ್ ಗೆದ್ದಿದ್ದೇವೆ ಅನ್ನೋದಾದ್ರೆ ಅವ್ರು ಮಾಡೇ ಮಾಡ್ತಾರೆ. ನಿಮ್ಮ ಅಭಿಪ್ರಾಯ ಸರ್? ನನ್ನ ಅಭಿಪ್ರಾಯ ಏನು, ನಾನೇನು ಹೇಳೇ ಇಲ್ವಲ್ಲ ನಿಮಗೆ. ನನ್ನ ಅಭಿಪ್ರಾಯ ಹೈಕಮಾಂಡ್ ಅಭಿಪ್ರಾಯ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.